ಆಹಾ, ನಮ್ಮೂರು ನಮ್ಮ ತೋಟಕ್ಕಿಂತ ಈ ಜಾಗ ಎಷ್ಟು ಪ್ರಶಾಂತವಾಗಿದೆ ಅಲ್ವಾ? ನಿಲ್ಸು 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 ನಿಲ್ಸು. ಚಿಕ್ಕದಣಿ ಇನ್ನು ಎಷ್ಟೊತ್ತು ಮನೆ ಬಂದಿಲ್ಲ. ಆ ಮನೆ ನೀನೇ ಹಿಡ್ಕೊಳಪ್ಪ. ಇಲ್ಲೊಂದು ಜಿಂಕೆ ಹೋಯ್ತು ನೋಡಿದ್ಯಾ, ಪುಟ್ಟಾಣಿದು. ರಾಚಪ್ಪ, ಚಿಕ್ಕದಣಿಗಳೇ ನೀನು ಹೋಗು, ನಾನು ಆಮೇಲೆ ಬರ್ತೀನಿ. ನಡ್ಕೊಂಡ ನೀವಾ? ಯಾಕಪ್ಪ ಕಾಣಿಸ್ತಿಲ್ವಾ? ನಡೀರಿ ಸ್ವಾಮಿ. ಹಾಂ, ಆಮೇಲೆ ಒಂದು ಮುಖ್ಯವಾದ ವಿಷಯ. ಬಟ್ಟೆ ಬಿಚ್ಚು ಬಿಚ್ಚು ಹೇಳ್ತೀನಿ, ಬೇಗ. ಈಗ ಸರಿಯಾಗಿದೆ. ರಾಚಪ್ಪ, ನಾನು ಈ ಎಸ್ಟೇಟ್ ಓನರ್ ಅಂತ ನನಗೆ, ನಿನಗೆ, ಮ್ಯಾನೇಜರ್ಗೆ ಬಿಟ್ಟರೆ ಇಡೀ ಪೊನ್ನಂಪೇಟೆಯಲ್ಲಿ ಯಾರಿಗೂ ಗೊತ್ತಾಗಬಾರ್ದು. ರೈಟ್ ರೈಟ್. ಮಳೆ ಹೋಗಿ ಸ್ವಾಮಿ. ಅಬ್ಬಾ, ನಮ್ಮಿಂದ ಚೆನ್ನಾಗಿದೆಯಲ್ಲೇ ನೀನು. ಇಷ್ಟೊಂದು ಚಂದ ಎಲ್ಲಿಂದ ಬಂತೆ ನಿಂಗೆ? ಈ ಮಣ್ಣಿಂದನಾ? ಈ ಮಳೆಯಿಂದನಾ? ಈ ಕಾಡಿಂದನಾ? ನಾನು ಇದೇ ಮಣ್ಣಲ್ಲಿ ಓಡಾಡೋದು, ಇದೇ ಮಳೆಯಲ್ಲಿ ನೆನೆಯೋದು, ಇದೇ ಕಾಡಲ್ಲಿ ಸುತ್ತಾಡೋದು. ಆದರೂ ನಿನ್ನಷ್ಟು ಚಂದ ನಾನು ಯಾಕಿಲ್ಲ? ನಿನ್ನನ್ನು ಮುಟ್ಕೋಬೇಕು ಅಂತ ಆಸೆ, ಆದರೆ ನಿಂಗೆ ನೋವು ಆಗುತ್ತಲ್ಲ. ಆಮೇಲೆ ಇವಳ ಚಿಟ್ಟೆ ಕೂತ್ಕೊಂಡ್ರೆ ಬಿಟ್ಬಿಡಿ, ದುಮ್ಮಿ ಹತ್ರಕ್ಕೆ ಬಂದ್ರೆ ಸೇರಿಸ್ಬೇಡಿ. ತಡಿಯೋ, ಅವನು ಭಾರ ಜಾಸ್ತಿ. ಎಲ್ಲರಿಗೂ ಗೊತ್ತಾಯ್ತಾ? ಸರಿ, ನಾನಿನ್ ಬರ್ಲಾ? ತುಂಬಾ ಕೆಲಸ ಇದೆ ಕಣೆ, ನಾಳೆ ಬಂದು ಮಾತಾಡ್ತೀನಿ. ರಾಚಪ್ಪ, ನಿಮ್ಗೆ ಇಷ್ಟ ಅಂತ ಬಂಗ್ಳೂರಿನಲ್ಲಿ ಕೊಡಗಿನ ಎಲ್ಲಾ ಸ್ಪೆಷಲ್ ಅಡುಗೆನೂ ಮಾಡಿಸಿದ್ದೀನಿ, ಆದ್ರೆ ನೀವು ಊಟಕ್ಕೆ ಬರಲಿಲ್ಲ. ನಾನೀಗ ಈ ತೋಟದಲ್ಲಿ ಸಾಮಾನ್ಯ ಆಳು, ನಾನು ಬರಂಗಿಲ್ಲ ರಾಚಪ್ಪ, ಅರ್ಥ ಆಯ್ತಾ? ನೀವು ಅನ್ಕೊಂಡ್ಬಿಟ್ರೆ ನಮ್ಮ ಮನಸ್ಸು ಕೇಳ್ಬೇಕಲ್ವಾ? ಅದಕ್ಕೆ ರುಚಿ ರುಚಿ ಅಡುಗೆಗಳನ್ನ ಬಾಕ್ಸ್ ಹಾಕೊಂಡು ತಂದಿದ್ದೀನಿ. ಹೌದಾ? ಆಸೆ ಹುಟ್ಟಿಸ್ತಿದ್ಯಲ್ಲೋ. ಸರಿ ಬಾ, ಜೀಪಲ್ಲಿ ಕೂತ್ಕೊಂಡು ಕದ್ದು ಮುಚ್ಚಿ ತಿನ್ಕೊಂಡ್ಬಿಡ್ತೀನಿ. ರಾಚಪ್ಪ. ದಣಿ, ಗುರುವೆ, ಎಲ್ರೂ ಇಲ್ಲೇ ಇದಾರಲ್ಲೋ.
ನನ್ಗೇನು ಬೇಡ, ಬೇಗ ಹೋಗ್ತಾ ಇರು. ಯಾಕೆ ದಣಿ? ಬಂದಿ ಕರಿ, ಮೀನ್ ಕರಿ, ಪತ್ರೊಡೆ, ಕಡುಂಬಿಟ್ಟು. ಲೇ ಹೊಟ್ಟೆ ಉರ್ಸ್ಬೇಡ, ಹೋಗೋ ಬೇಗ. ಅವ್ರಿಗೇನಾದ್ರೂ ನನ್ನ ಯಜಮಾನ ಅಂತ ಗೊತ್ತಾದ್ರೆ ಆಮೇಲೆ ಮರ್ಯಾದೆ ಕೊಡಕ್ ಶುರು ಮಾಡ್ತಾರೆ. ನನಗೆ ಫ್ರೀಡಮ್ ಇರೋಲ್ಲ. ಹೋಗೋ, ಜೀಪ್ ತಗೊಂಡು ಇಲ್ಲಿಂದ ಹೋಗು. ನೀವು ಹಿಂಗಿದ್ದೀರ ಅಂತ ಗೊತ್ತಾದ್ರೆ ದೊಡ್ಡ ದಣಿಗಳು. ಅಪ್ಪಯ್ಯಂಗೆ ನಾನು ಹೇಳ್ಕೊಂತೀನಿ, ಮೊದಲು ನೀನು ಇಲ್ಲಿಂದ ನಡಿಯಪ್ಪ. ದೇವ್ರು ನಡಿ. ಚಂದ್ರ, ಪಾಪದ ಹುಡ್ಗ ಹಸ್ಕಣೋನೆ ಅನ್ಸುತ್ತೆ. ಹೋಗಿ ನೀನು ನಿನ್ನ ಬಾಕ್ಸ್ ಕೊಟ್ಬಿಟ್ಟು ಬಾ, ನಾವಿಬ್ರು ಇದರಲ್ಲೇ ಹಂಚ್ಕೊಂಡು ತಿನ್ನೋಣ. ಓಯ್, ಹಸ್ಕೊಂಡಿದ್ಯಾ? ಊಟ ಮಾಡಲ್ವಾ? ಮಾಡ್ತೀನಿ, ಆಮೇಲೆ ಮಾಡ್ತೀನಿ. ಇಲ್ಲಿ ಯಾವ ಹೋಟ್ಲು ಐತೆ ಅಂತ ಕಾಯ್ತಾ ಇದ್ಯಾ? ಅಪ್ಪ ಅಮ್ಮ ಬಂಧು ಬಳಗ ಎಲ್ಲಾರನ್ನೂ ಬಿಟ್ಟು ಬಂದಿದ್ಯಾ, ಯಾರು ಊಟ ಹಾಕ್ತಾರೆ? ಅದಕ್ಕೆ ಇಲ್ಲೋಡು, ರಾತ್ರಿ ತಂಗ್ಳಣ್ಣ ಮಜ್ಜಿಗೆ ಉಪ್ಪಿನಕಾಯಿ ಹಾಕಿದ್ದೀನಿ, ತಿನ್ಕ. ಇದನ್ನ ಓ, ನೀನೇನು ರಸಗೋಳನೆ ತಿಂದು ಬೆಳ್ದಿರೋಂಥರ ಆಡ್ಬೇಡ, ಬಿಟ್ರೆ ಇದು ಸಿಗಕ್ಕಿಲ್ಲ. ಬೇಗ ತಿನ್ಕೊಂಬಿಡು. ನಿಂದಾಯ್ತಾ? ನಾನು ತಿನ್ಕೊಂತೀನಿ, ನೀನು ತಿನ್ನು. ಯಾಕಂಗ್ ನೋಡ್ತಿದ್ಯಾ? ತಿನ್ನು. ನಿನ್ಗೆ ಯಾಕೆ ನನ್ನ ಮೇಲೆ ಇಷ್ಟೊಂದು ಕಾಳಜಿ? ಯಾಕಂದ್ರೆ ನೀನು ಒಳ್ಳೆಯವನಂತೆ, ಮಗುನಂತ ಮನ್ಸಿರೋನಂತೆ. ಯಾರು ಹೇಳಿದ್ದು? ಯಾರಾದ್ರೂ ಹೇಳ್ಬೇಕಾ? ದಡ್ಡ, ಅದೆಲ್ಲ ಮನ್ಸಿಗೆ ತಾನಾಗೆ ಗೊತ್ತಾಗತ್ತೆ. ಹೆಂಗೆ ಪರಿಚಯ ಆದ 2 ದಿನಕ್ಕೆ ನಾನು ಒಳ್ಳೆಯವನು ಅಂತ ಹೆಂಗ್ ಗೊತ್ತಾಗತ್ತೆ? ಈಗ ಊರ್ ಗೊತ್ತಿಲ್ಲದೆ ಇದ್ರು, ಕೆಲಸ ಬರ್ದೇ ಇದ್ರು, ಇಲ್ಲಿ ತನಕ ಬಂದು ಕಷ್ಟ ಪಡ್ತಿದ್ಯಾ ಅಂದ್ರೆ ಅದು ಅಪ್ಪ ಅಮ್ಮ ಬಂಧು ಬಳಗಗೋಸ್ಕರ ತಾನೆ. ನೀನ್ ಕಷ್ಟಪಟ್ಟು ನಿಮ್ಮವನ್ನ ಸುಖವಾಗಿರ್ತಿದ್ಯಾ ಅಂದ್ರೆ ಅದೇ ತಾನೇ ಒಳ್ಳೆತನ. ಅದಕ್ಕೆ ಒಳ್ಳೆಯವ್ರಿಗೆ ಯಾವತ್ತು ಒಳ್ಳೇದಾಗ್ಬೇಕು, ಒಳ್ಳೇದ್ ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ಯಾಕೆ ಪದೇ ಪದೇ ಹಾಗೆ ಒಂಥರ ನೋಡ್ತೀಯ? ಸುಮ್ಮನೆ ಸುಮ್ನೆ ನೋಡಕ್ಕೆ ನಾನೇನ್ ದಸರಾ ಗೊಂಬೆನಾ? ಜೀವಂತ ಗೊಂಬೆ. ಮೆಂಟ್ಲ ನೀನು, ಏನೇನೋ ಮಾತಾಡ್ತೀಯ. ತಿನ್ನು. ಹಿಂಗೆ ನೋಡ್ತಿದ್ರೆ ಬಾರಿಸ್ಬಿಡ್ತೀನಿ ಅಷ್ಟೇ. ಹೌದಾ? ಬಾರಿಸ್ತ್ಯಾ? ಬಾರಿಸು. ನಾಚಿಕೆನೇ ಇಲ್ಲ, ಗೂಬೆ ಕಂಡ್ಬಿಟ್ಕೊಂಡು ಹಿಂಗೆ ನೋಡ್ತೀಯ. ಗೊಂಬೆ ರಾಮ. ಒಳ್ಳೆ ಹುಡುಗ ಅನಿಸ್ತಾನಲ್ವಾ? ಕಪಟ ಕಳ್ಬುದ್ಧಿ ಏನೂ ಇಲ್ಲ. ಅವಳಿಗೆಷ್ಟು ಪೊಗರಿದ್ರೆ ನಿನ್ನ ಸುದ್ದಿಗೆ ಬರ್ತಾಳೆ. ಯಾರು? ದೊಡ್ಡ ಮನೆ ಹುಡುಗಿ, ದೊಡ್ಡ ದಣಿಗಳ ಸಂಬಂಧಿಕ್ಳಂತೆ. ಆದ್ರೇನು, ನನ್ನ ಆದಿತ್ಯನ ಮರ್ತ್ಬಿಡು ಅಂತ ನಂಗೆ ಹೇಳ್ತಾಳಲ್ಲ, ಅವಳು ಹಲ್ಲು ಉದುರಿಸ್ಬಿಡ್ಬೇಕು ಅನ್ಸಿತ್ತು. ಉದುರಿಸ್ಬಿಡ್ಬೇಕಿತ್ತು, ಯಾಕೆ ಬಿಟ್ಟೆ?